ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ಏನಪ್ಪ ತಿಳಿಸಿಕೊಡ್ತಾ ಇರೋದಂದರೆ, ನೀವು ಯಾರನ್ನಾದರೂ ಸ್ತ್ರೀ ಆಗಿರ್ಬೋದು ಅಥವಾ ಅವರು ಪುರುಷ ಆಗಿರ್ಬೋದು, ಅವರನ್ನು ನೀವು ಸಂಭೋಗ ವಶೀಕರಣ ಮಾಡ್ಕೋಬೇಕಂದ್ರೆ ವೀಕ್ಷಕರೇ, ಈ ಒಂದು ಮಾತು ಅವ್ರಿಗೆ ಹೇಳೋಕ್ಕೆ ಆಗ್ತಾ ಇಲ್ಲ, ಹೇಳಿದರೆ ಅವರು ರಿಪ್ಲೈ ಏನಿರುತ್ತೋ ಅಂತ ನಿಮಗೆ ಒಂದು ಭಯ ಇರುತ್ತೆ, ಸರಿನಾ? ಅವ್ರಿಗೆ ಈ ಥರ ಯಾವ ಥರ ಹೇಳಬೇಕಂತ ನಿಮಗೆ ಹೇಳೋಕ್ಕಾಗೋದಿಲ್ಲ, ಸರಿನಾ? ನಾನು ಈ ಒಂದು ತಂತ್ರ ಹೇಳ್ತೀನಿ ವೀಕ್ಷಕರೇ. ಆ ತಂತ್ರವನ್ನು ಮಾಡಿದರೆ ಸಾಕು, ಅವರು ಯಾರೇ ಆಗಿರ್ಬೋದು ವೀಕ್ಷಕರೇ, ಅವರಾಗೆ ಅವರೇ ಒಂದು ದಿನದಲ್ಲಿ ಬಂದು ನನ್ನ ಸಂಭೋಗ ವಶೀಕರಣ ಮಾಡ್ಕೊಳ್ಳಿ ಅಂತ ಅವ್ರು ಹೇಳಿರಬೇಕು. ಹೌದು ವೀಕ್ಷಕರೇ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ನ ತಿಳಿಸಿ. ವೀಕ್ಷಕರೇ, ನೀವು ಏನಪ್ಪ ಮಾಡಬೇಕಂದ್ರೆ ಒಂದು ಎಕ್ಕದ ಎಲೆಯನ್ನು ತಗೊಳ್ಬೇಕಾಗುತ್ತೆ. ಆ ಒಂದು ಎಕ್ಕದ ಎಲೆಯ ಮೇಲೆ ವೀಕ್ಷಕರೇ, ಮೊದಲು ಅವರ ಹೆಸರನ್ನು ಬರೆದು ತೆಳಭಾಗದಲ್ಲಿ ಪ್ಲಸ್ ಚಿಹ್ನೆಯನ್ನು ಹಾಕ್ಕೊಂಡು ನಿಮ್ಮ ಹೆಸರನ್ನು ಬರ್ಕೊಳ್ಳಿ. ಬರೆದ ನಂತರ ವೀಕ್ಷಕರೇ, ನೀವು ಏನು ಮಾಡಬೇಕಂದ್ರೆ ಅದರ ಒಳಗಡೆ ಸ್ವಲ್ಪ ಉಪ್ಪನ್ನು ಹಾಕಬೇಕಾಗತ್ತೆ. ಉಪ್ಪನ್ನು ಹಾಕಿ ವೀಕ್ಷಕರೇ ಅದನ್ನು ಮಡಚಿ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಬಟ್ಟೆ ಆಗಿರ್ಬೋದು, ಕೆಂಪು ಬಟ್ಟೆ ಆಗಿರ್ಬೋದು, ಯಾವುದೇ ಒಂದು ಬಟ್ಟೆ ಆಗಿರ್ಬೋದು, ಆ ಬಟ್ಟೆನಲ್ಲಿ ಕಟ್ಬಿಟ್ಟು ಎಡಗೈಯಲ್ಲಿ ಹಿಡ್ಕೊಂಡು ವೀಕ್ಷಕರೇ ಈ ಒಂದು ಮಂತ್ರವನ್ನು ಹೇಳ್ತೇನೆ, ಆ ಮಂತ್ರವನ್ನು ಪಠನೆ ಮಾಡಿ ಸಾಕು. ಅವರು ಯಾರೇ ಆಗಿರ್ಬೋದು, ಅವರೇ ನಿಮ್ಮ ಹತ್ರ ಬಂದು ವಶ ಆಗ್ತಾರೆ ವೀಕ್ಷಕರೇ. ಆ ಮಂತ್ರ ಏನಪ್ಪ ಅಂದರೆ ಓಂ ಕ್ಲೀಂ ರೀಂ ಕ್ಲೀಂ ಪಟ್ ಸ್ವಾಹ. ಈ ಮಂತ್ರವನ್ನು 12 ಬಾರಿ ಪಠನೆ ಮಾಡಿ ವೀಕ್ಷಕರೇ, ಆ ಎಲೆಯನ್ನು ಯಾವ ಗಿಡದಿಂದ ಕಿತ್ಕೊಂಡು ಬಂದಿರ್ತೀರ ನೋಡಿ, ಆ ಗಿಡಕ್ಕೆ ಹೋಗಿ ಕಟ್ಬಿಟ್ಟು ಹಿಂತಿರುಗದೆ ಬನ್ನಿ ಸಾಕು ವೀಕ್ಷಕರೇ. ನೀವು ನೋಡಿ ಅವರೇ ನಿಮ್ಮ ಹತ್ರ ಬಂದಿರ್ತಾರೆ ವೀಕ್ಷಕರೇ. ಹೌದು ವೀಕ್ಷಕರೇ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.